ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಶ್ರೀಶೈಲಂ ಹೊಂಟೀವಿ. ಅಂದರೆ ನಮ್ಮ ಮಮ್ಮಿನ ತಂಗಿ ಅಂದರೆ ಪಿಂಕಿ ಅಕ್ಕ ಅವ್ರ ಫ್ಯಾಮಿಲಿ ಜೊತೆ ನಾವು ಹೊಂಟೀವಿ. ನಮ್ಗೆ ಅವ್ರು ಹೇಳಿದ್ರು ಬರೀ ಹೋಗೋಣ ಅಂತಂದು ನಾವು ದೇವರಿಗಂತ ಹೊಂಟ್ವಿ. ಇವಾಗ ಟೈಮ್ ಎಷ್ಟು ಅಂತಂದರೆ 8:50 ಆಗೈತಿ ಈಗ ಟೈಮು. ಈಗ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಲಿಕತ್ತೀನಿ. ನಾವು ಪ್ಯಾಕ್ ಮಾಡ್ಕೊಂಡಾರ ಆಲ್ರೆಡಿ. ನಾನು ಬಟ್ಟೆ ಪ್ಯಾಕ್ ಮಾಡ್ಬೋದು. ಸಂಡೇ ನೈಟ್ ವಾಪಸ್ ಬಂದುಬಿಡ್ತೀವಿ. ಆಮೇಲೆ ಬಟ್ಟೆ ಪ್ಯಾಕ್ ಮಾಡ್ಕೋದಾಗ ಅವ್ರು 10-10:30 ಹಂಗೆ ಬರ್ತಾರೆ. ಅಲ್ಲಿ ತನಕ ಉಪವಾಸ ಇದ್ದೀನಿ, ಊಟ ಏನು ಮಾಡೋದಿಲ್ಲ. ಆರಾಮ ಒಂದು ಅರ್ಧ ತಾಸು ರೆಸ್ಟ್ ಮಾಡಿ ಆಮೇಲೆ ಹೋಗೋ ಟೈಮಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇವಾಗ ನಾವು ಹೇಮರೆಡ್ಡಿ ಮಲ್ಲಮ್ಮ ಇರೋ ಜಾಗಕ್ಕೆ ಬಂದೀವಿ. ಹೇಮರೆಡ್ಡಿ ಮಲ್ಲಮ್ಮ ಇರೋದು ಗುಡಿ ಐತಲ್ಲ, ಗುಡಿ ಸ್ಥಾಪನೆ ಮಾಡ್ಯಾರಲ್ಲ, ಅಲ್ಲಿ ಹೊಂಟಿದ್ವಿ. ಇದು ಹೇಮರೆಡ್ಡಿ ಮಲ್ಲಮ್ಮ ದಿನ ಇರುವ ಜಾಗ. ಅಂದರೆ ಇವರು ಇಲ್ಲೇ ವಾಸಿಸಿದರು. ಇವರು ಇಲ್ಲಿಂದ ಅವ್ರದ್ದು ಲೈಫ್ನ ಸ್ಟಾರ್ಟ್ ಮಾಡಿರೋದು. ನಾನು ನೋಡೀನಿ, ಬಟ್ ಇಷ್ಟು ದಿನ ನನಗೆ ಹೇಮರೆಡ್ಡಿ ಮಲ್ಲಮ್ಮನ ಜಾಗ ಅಂತ ಗೊತ್ತಿರಲಿಲ್ಲ. ನಮ್ಮ ಅಕ್ಕಂದೇನೋ ಹರಕೆ ಇತ್ತಂತಿಲ್ಲಿ, ಹರಕೆ ತೀರಿಸ್ಲಿಕ್ಕಂತ ಬಂದಿದ್ವಿ. ನನಗೆ ಆವಾಗ ಹೇಮರೆಡ್ಡಿ ಮಲ್ಲಮ್ಮನ ಜಾಗ ಅಂತ ಗೊತ್ತಾಗೈತಿ. ಇದು ಹೇಮರೆಡ್ಡಿ ಮಲ್ಲಮ್ಮ ಇರೋದು ಬಾವಿ. ಮತ್ತು ಡೈಲಿ ಪೂಜೆ ಹೇಮರೆಡ್ಡಿ ಮಲ್ಲಮ್ಮ ಆವಾಗಿನ ಕಾಲದಿಂದಲೂ ಇಲ್ಲೇ ಪೂಜೆ ಮಾಡ್ತಿದ್ರು. ಮತ್ತು ಇದು ಅವ್ರಿರೋ ಜಾಗ. ಇಲ್ಲಿಂದ ಶಿವಲಿಂಗ ಐತಿ. ಮತ್ತು ಇಲ್ಲಿ ಸ್ವಲ್ಪ ಅಂಗಡಿಗಳು ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ಯಾರ. ಮತ್ತು ಇದೆಲ್ಲ ಹೇಮರೆಡ್ಡಿ ಮಲ್ಲಮ್ಮ ಮೊದಲಿಂದ ಇರೋದು ಜಾಗ. ಅವ್ರದ್ದು ಮನೆ ಇದು ಫಸ್ಟಿಗೆ ಈಗ ಕಟ್ಸಿರೋದು. ಪೂಜೆ ಮಾಡೋಕ್ಕಂತ ಇರೋರು. ಅದಾಗಣ ಇದು ನಿಜವಾದ ಹೇಮರೆಡ್ಡಿ ಮಲ್ಲಮ್ಮನ ಮನೆ. ಇವಾಗ ಒಳಗೆ ನಂಗೆ ಫಸ್ಟಿಗೆ ಭಾಳ ಅಂಜಿಕೆ ಬರ್ಲಿಕ್ಕತ್ತಿತ್ತು ಒಳಗೆ ಹೋಗ್ಲಿಕ್ಕೆ. ಇವಾಗ ಒಳಗೆ ಹೋಗ್ತೀನಿ. ಒಂಚೂರು ಕತ್ಲೈತಿ, ಭಾಳ ಕತ್ಲೈತಿ. ಹೇಮರೆಡ್ಡಿ ಮಲ್ಲಮ್ಮ ಇರೋದು ರಿಯಲ್ ಮನೆ ಇದು. ನಾನು ಫಸ್ಟ್ ಟೈಮ್ ನೋಡಿ ಶಾಕ್ ಆಗೀನಿ. ಈ ಥರ ಆಗಿನ ಕಾಲದಾಗೆಲ್ಲ ಹೀಗೆ ಇರ್ತಿತ್ತು ಮನೆ. ಬಟ್ ನಾನು ಇದು ಫಸ್ಟ್ ಟೈಮ್ ಒಳಗೆ ಹೋಗಿ ನೋಡ್ಲಿಕ್ಕತ್ತಿದ್ದು. ಸ್ವಲ್ಪ ನಿಮಗೂ ಹೇಮರೆಡ್ಡಿ ಮಲ್ಲಮ್ಮನ ಮನೆ ತೋರಿಸ್ಬೇಕು ಅಂತಂದು ನಾನು ಧೈರ್ಯ ಮಾಡಿ ನಮ್ಮ ಅಕ್ಕ ಇದ್ದರು, ಅವರು ಒಳಗೆ ಹೋದ್ರು. ಫಸ್ಟ್ ಟಾರ್ಚ್ ಹಾಕ್ಕೊಂಡು, ನನಗೇನೂ ಕಾಣಿಸಲಾಗಿತ್ತು. ಅವ್ರು ಟಾರ್ಚ್ ಹಾಕ್ಕೊಂಡು ಒಳಗೆ ಹೋದರು. ಅವರಿಂದ ನಾನು ಹೋದೆ. ಹೋಗೋದಾಗ ನೋಡ್ರಿ, ಆಗಿನ ಕಾಲದ ಮನೆ ಎಷ್ಟು ಮಸ್ತ್, ಎಷ್ಟು ತಂಪಿರ್ತೈತಿ ಅಂದ್ರೆ ಅಷ್ಟು ತಂಪಿತ್ತು. ಹಿಂಗೆ ಗುಡಿಸ್ಲಿದ್ದಂಗಿತ್ತು. ಅಂದ್ರೆ ಒಂದು 2 ಕಟ್ಟಿಗೆಲಿಂದ ಆ ಮನೆ ನಿಂತಿತ್ತು. ಅವರು ಕುಡಿಯೋದು ನೀರಿನ ಗಡಿಗೆ ಇತ್ತು. ಮತ್ತು ಅವರು ದಿನ ಇರೋ ಜಾಗ ಇತ್ತು. ಮತ್ತು ಇಲ್ಲಿ ಅವ್ರದ್ದು ಫೋಟೋ ಇಲ್ಲೇ ಇರ್ತಿದ್ರು ಅವರು ಇಲ್ಲಿ. ಮತ್ತು ಇದು ಸ್ನಾನ ಮಾಡ್ಲಿಕ್ಕಂತಂದು ಒಂದು ನಾವು ಬಚ್ಚಲ ಮನೆ ಅಂತೀವಲ್ಲ, ಅದು ಇತ್ತು. ಮತ್ತು ಇದು ಎಲ್ಲ ಒಳಗೆ ಇಷ್ಟೇ ಗುಡಿಸ್ಲೊಳಗೆ ಎಷ್ಟು ವರ್ಷ ಬಾಳ್ವೆ ಮಾಡ್ಯಾರ ಅಂತಂದರೆ, ಈ ಮನೆ ಬಗ್ಗೆ ನಾನು ಸ್ವಲ್ಪ ಇವ್ರ ಬಗ್ಗೆ ಹೇಳಬೇಕಂತ ಒಂಚೂರು ಕೇಳೀನಿ. ಅದನ್ನು ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಹೇಮರೆಡ್ಡಿ ಮಲ್ಲಮ್ಮ ಅವರು ಉತ್ತರ ಕರ್ನಾಟಕ ಪ್ರದೇಶದಲ್ಲಿ 14ನೇ ಶತಮಾನದಲ್ಲಿ ಜನಿಸಿದರು. ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಗಳಲ್ಲಿ ಒಬ್ಬರು. ಅವರು ಶ್ರೀಶೈಲ ಮಲ್ಲಿಕಾರ್ಜುನ ಮಹಾನ್ ಭಕ್ತೆಯಾಗಿದ್ದರು. ಅವರು ವೀರಶೈವ ಲಿಂಗಾಯತ ಭಕ್ತರ ಕುಟುಂಬದಲ್ಲಿ ಬೆಳೆದು ಬಸವಣ್ಣನ ಮಾರ್ಗವನ್ನು ಅನುಸರಿಸಿದರು. ಅವಳು ತನ್ನ ಅತ್ತಿಗೆಯಿಂದ ಸಾಕಷ್ಟು ಚಿತ್ರಹಿಂಸೆಗಳನ್ನು ಅನುಭವಿಸಿದಳು ಮತ್ತು ಅವಳನ್ನು ಮನೆಯಿಂದ ಹೊರಹಾಕುವ ಮೊದಲು ಅವರಿಂದ ಕೊಲೆ ಪ್ರಯತ್ನಗಳನ್ನು ಸಹ ಅನುಭವಿಸಿದಳು. ಅವಳು ಕಾಡಿನಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಮತ್ತು ತನ್ನ ಭಕ್ತಿ ಅಭ್ಯಾಸಗಳನ್ನು ಮುಂದುವರಿಸಿದಳು. ತದನಂತರ ಅವಳು ಭಕ್ತಿಯನ್ನು ಸ್ವೀಕರಿಸಿ ಅವಳ ಮುಂದೆ ಕಾಣಿಸಿಕೊಂಡರು. ವರವನ್ನು ನೀಡಿದನು. ಯಾರು? ಶ್ರೀಶೈಲ ಮಲ್ಲಿಕಾರ್ಜುನ. ಅವಳು ಶ್ರೀಶೈಲ ಮಲ್ಲಿಕಾರ್ಜುನ ವರ ಏನು ಬೇಕು ಎಂದು ಕೇಳಿದಾಗ ಅವಳ ಬಗ್ಗೆ ಏನೂ ಕೇಳಿಕೊಳ್ಳಲಿಲ್ಲ. ಅವರು ಏನಂತ ಕೇಳಿದ್ದಾರೆ ಅಂತಂದರೆ, ಕುಟುಂಬಕ್ಕೆ ಸಂಪತ್ತನ್ನು ನೀಡುವಂತೆ ಕೇಳಿಕೊಂಡಳು. ತನ್ನ ಕುಟುಂಬಕ್ಕೆ ಸಂಪತ್ತು, ದಾನ, ಅಹಂಕಾರ ಬೇಡ ಎಂದು ಕೇಳಿಕೊಂಡರು. ಅದಕ್ಕೋಸ್ಕರ ಅವರು ಶ್ರೀಶೈಲ ಮಲ್ಲಿಕಾರ್ಜುನ ಅವಳನ್ನು ಸಾಧ್ವಿ ಎಂದು ಕರೆದರು. ಅಂದರೆ ಮಹಾನ್ ಮಹಿಳೆ ಎಂದು ಕರೆದರು. ಇಲ್ಲಿ ಎಲ್ಲ ಮಲ್ಲಿಕಾರ್ಜುನ ಹೇಮರೆಡ್ಡಿ ಮಲ್ಲಮ್ಮ ಹತ್ರ ಹೋದಾಗ ಎಲ್ಲ ಡೀಟೇಲಾಗಿ ಒಂದು ಗಾರ್ಡನ್ ಟೈಪ್ ಮಾಡ್ಯಾರ. ಆ ಗಾರ್ಡನ್ ಒಳಗೆ ಪ್ರತಿಯೊಂದು ನಿಮ್ಗೆ ಏನು ಇದ್ರ ಬಗ್ಗೆ ತಿಳಿಬೇಕು ಅಂತ ಏನು ಇರ್ತೈತಲ್ಲ, ಅದೆಲ್ಲ ಪೂರ್ತಿಯಾಗಿ ವಿಡಿಯೋ ಮಾಡಿ ಹಾಕ್ಯಾರ. ಅಂದರೆ ಸ್ಟ್ಯಾಚ್ಯೂ ಇಟ್ಟಾರ.
ನಾವಿವಾಗ ಹೇಮರೆಡ್ಡಿ ಮಲ್ಲಮ್ಮನ ಮುಗಿಸಿ ಹೊಂಟೀವಿ. ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ನನಗೆ ಎಷ್ಟು ಗೊತ್ತೈತಿ ಅಷ್ಟು ಹೇಳೀನಿ. ನಿಮ್ಗೆ ಇದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮಲ್ಲಿಕಾರ್ಜುನ ಹತ್ರ ಹೋದ್ಮೇಲೆ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕಮೆಂಟ್ ಮಾಡಿ, ಅಷ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.